ಅಕ್ಕ ಮಹಾದೇವಿಯು ಬಟ್ಟೆಯನ್ನ ಹಾಕದೆ ಕೇವಲ ತನ್ನ ಕೂದಲುಗಳಿಂದಲೇ ಇಡೀ ದೇಹವನ್ನ ಮುಚ್ಚಿಕೊಂಡಿದ್ದು ಯಾಕೆ? ಅಕ್ಕ ಮಹಾದೇವಿಯನ್ನ ತುಂಬಾ ಪ್ರೀತಿಯಿಂದ ಮದುವೆಯಾಗಿ ಅವಳ ಪತಿಯೇ ಅವಳಿಗೆ ಎಂತ ದ್ರೋಹವನ್ನ ಮಾಡ್ತಾನೆ ಗೊತ್ತಾ? ಹಾಗೆ ಅಕ್ಕ ಮಹಾದೇವಿಯು ಸಾವನ್ನಪ್ಪಿದಾಗ ಏನೆಲ್ಲ ನಡೆಯುತ್ತೆ ಅಂತ ಗೊತ್ತಾ? ಈ ರೀತಿ ಅಕ್ಕ ಮಹಾದೇವಿಯ ಸಂಪೂರ್ಣ ಚರಿತ್ರೆಯನ್ನ ಇವತ್ತು ನಿಮ್ಮ ಮುಂದೆ ಬಿತ್ತಿಡ್ತಿದ್ದೀನಿ. ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಸಮೀಪದ ಒಂದು ಊರಿನಲ್ಲಿ ಒಂದು ದಂಪತಿಗೆ ಒಬ್ಬಳೇ ಮಗಳಾಗಿ ಅಕ್ಕ ಮಹಾದೇವಿ ಹುಟ್ಟುತ್ತಾರೆ. ಚಿಕ್ಕಂದಿನಲ್ಲಿ ಯಾವಾಗಲೂ ಶಿವನ ಲಿಂಗವನ್ನ ಕೈನಲ್ಲಿ ಹಿಡಿದುಕೊಂಡು ಲಿಂಗವನ್ನೇ ನೋಡುತ್ತಾ ಖುಷಿ ಪಡುತ್ತಿದ್ದಳು. ಆಗ ಅದನ್ನ ಕಂಡು ಅವರ ತಂದೆ ತಮಾಷೆಗೆ ಅಂತ, ನೀನು ದೊಡ್ಡವಳಾದ ಮೇಲೆ ಶಿವನನ್ನೇ ಮದುವೆಯಾಗುವೆಯಂತೆ ಎಂದು ಹೇಳುತ್ತಿದ್ದರಂತೆ. ಆದರೆ ಆ ಮಾತು ಅವಳ ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತೆ. ಇದರಿಂದ ಅವಳು ಯಾವಾಗಲೂ ತನ್ನ ತಂದೆಗೆ ಶಿವನಿಗೆ ಕೊಟ್ಟು ನನಗೆ ಯಾವಾಗ ಮದುವೆ ಮಾಡುವಿರಿ ಎಂದು ಕೇಳುತ್ತಲೇ ಇದ್ದಳಂತೆ. ಅದಕ್ಕೆ ಅವರ ತಂದೆ ತಾಯಿ ಇದೆಲ್ಲವೂ ಮಗಳ ಮುದ್ದು ಮಾತುಗಳು ಅಂತ ನಕ್ಕು ಸುಮ್ಮನಾಗುತ್ತಿದ್ದರಂತೆ. ಅಕ್ಕ ಮಹಾದೇವಿಯ ನಿಜವಾದ ಹೆಸರು ಮಹಾದೇವಿ ಎನ್ನುವುದಾಗಿತ್ತು. ಇವಳು ಶ್ರೀಮಂತ ಮನೆಯಲ್ಲೇ ಹುಟ್ಟಿದ್ದಳು. ಹೀಗೆ ಮುದ್ದು ಮುದ್ದಾಗಿ ಬೆಳೆದು ದೊಡ್ಡವಳಾಗ್ತಾಳೆ. ಆದ್ರೆ ಅವಳ ಸೌಂದರ್ಯವೇ ಅವಳಿಗೆ ಶಾಪವಾಗಿತ್ತೇನೋ ಗೊತ್ತಿಲ್ಲ. ಅವಳ ಸೌಂದರ್ಯವನ್ನ ನೋಡಿ ಅನೇಕರು ಮೋಹಿತರಾಗಿದ್ರು. ಏಕೆಂದರೆ ಮಹಾದೇವಿಯು ಅಷ್ಟು ಚೆಲುವನ್ನ ಹೊಂದಿದ್ದಳು. ಇವಳ ಸೌಂದರ್ಯದ ಸುದ್ದಿ ಎಲ್ಲೆಡೆ ಹರಡಿತ್ತು. ಹೀಗೆ ಒಂದೊಮ್ಮೆ ಮಹಾದೇವಿಯು ಜೈನ ದೊರೆಯಾದ ಕೌಶಿಕ ರಾಜನ ಕಣ್ಣಿಗೆ ಬೀಳ್ತಾಳೆ. ಅವಳು ಅಷ್ಟು ಅಂದವಾಗಿರುವುದನ್ನ ಕಂಡು ಅವಳ ಸೌಂದರ್ಯಕ್ಕೆ ಆ ರಾಜ ಸೋತು ಹೋಗ್ತಾನೆ. ಇದರಿಂದ ಅವಳ ಮೇಲೆ ಆಸೆಯಾಗಿ ತನ್ನ ಅರಮನೆಯ ಪ್ರಮುಖ ಜನರನ್ನ ಮಹಾದೇವಿಯ ಮನೆಗೆ ಕಳುಹಿಸಿದ. ಆಗ ಅವರು ಅವಳ ತಂದೆ ಹತ್ತಿರ ಕೌಶಿಕ ರಾಜನು ನಿಮ್ಮ ಮಗಳನ್ನ ಮದುವೆಯಾಗಲು ಬಯಸಿದ್ದಾನೆ ಎಂಬ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ಮಹಾದೇವಿಯ ತಂದೆ ತಾಯಿಗೆ ಮಗಳನ್ನ ಕೌಶಿಕ ರಾಜನಿಗೆ ಕೊಟ್ಟು ಮದುವೆ ಮಾಡಲು ಇಷ್ಟವಿರಲಿಲ್ಲ. ಆದ್ರಿಂದ ಅವರು ನಿನ್ನ ಜೀವನದ ಬಗ್ಗೆ ನೀನೇ ನಿರ್ಧರಿಸುವಂತ ಮಗಳಾದ ಮಹಾದೇವಿಗೆ ಬಿಟ್ಟು ಬಿಡ್ತಾರೆ. ಆಗ ಮಹಾದೇವಿಯು ಅದಕ್ಕೆ ತೀವ್ರವಾದಂತ ವಿರೋಧವನ್ನ ಮಾಡ್ತಾಳೆ. ಅವಳು ಒಪ್ಪೋದೇ ಇಲ್ಲ. ಆಗ ರಾಜನ ಪರವಾಗಿ ಮದುವೆ ಮಾತುಕತೆಗೆ ಅಂತ ಬಂದವರು, ನೀನು ಒಂದು ವೇಳೆ ಮದುವೆಗೆ ಒಪ್ಪದೆ ಹೋದ್ರೆ ನಿಮ್ಮ ಮನೆಯವರೆಲ್ಲ ರಾಜನಿಂದ ಗಂಭೀರವಾದಂತ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ತನ್ನ ತಂದೆ ತಾಯಿಯ ಬಗ್ಗೆ ಯೋಚಿಸಿದ ಮಹಾದೇವಿಯು ಮದುವೆಗೆ ಒಪ್ಪಿಕೊಳ್ತಾಳೆ. ಆದ್ರೆ ರಾಜನು ನನ್ನನ್ನು ಯಾವ ಆಸೆ ಇಟ್ಕೊಂಡು ಮದುವೆಯಾಗುತ್ತಿದ್ದಾನೆ ಎಂದು ಮಹಾದೇವಿಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಅವಳು, ನಾನು ರಾಜನನ್ನ ಮದುವೆಯಾಗುತ್ತೇನೆ, ಆದರೆ ನನ್ನ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ಎಂದು ಹೇಳುತ್ತಾಳೆ. ಆ ಷರತ್ತುಗಳಲ್ಲಿ ಮೊದಲನೇದು ದೈಹಿಕ ಸಂಬಂಧವನ್ನ ಹೊಂದದೇ ಇರೋದು. ರಾಜ ಎಂದಿಗೂ ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟಬಾರದು. ಎರಡನೆಯದು, ನಾನು ಸದಾ ಶಿವಪೂಜೆ ಮಾಡಲು ನನಗೆ ಅವಕಾಶ ಕೊಡಬೇಕು. ಮತ್ತು ಮೂರನೆಯದು, ಶಿವಭಕ್ತರು ಜ್ಞಾನಿಗಳ ಜೊತೆಗೆ ನಾನು ಮಾತನಾಡಲು ಸ್ವಾತಂತ್ರ್ಯವಿರಬೇಕು ಎಂದು ಷರತ್ತುಗಳನ್ನು ಹಾಕ್ತಾಳೆ. ಅದಕ್ಕೆ ರಾಜನು ಇವಳನ್ನ ಮದುವೆಯಾದ್ಮೇಲೆ ಅದೆಲ್ಲವನ್ನ ನೋಡಿಕೊಂಡ್ರೆ ಆಯ್ತು ಎಂದು ಆ ಎಲ್ಲಾ ಷರತ್ತುಗಳಿಗೆ ಒಪ್ಕೊಳ್ತಾನೆ. ಅನಂತರ ಅವರಿಬ್ಬರ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. ಹೀಗೆ ಕೆಲ ಕಾಲ ಪತಿಯೊಂದಿಗೆ ಸಂಸಾರ ಮಾಡ್ತಾಳೆ. ಆದ್ರೆ ಮಹಾದೇವಿಯು ಯಾವಾಗಲೂ ಶಿವನ ಪೂಜೆ, ಶಿವನ ಧ್ಯಾನ, ಶಿವನ ಹಾಡು ಇವುಗಳನ್ನೇ ಮಾಡ್ತಾ ಇದ್ಲು. ಪತಿಯೊಂದಿಗೆ ಎಂದಿಗೂ ಕೂಡ ದೈಹಿಕ ಸಂಬಂಧವನ್ನ ನಡೆಸಲೇ ಇಲ್ಲ. ಇದರಿಂದ ಅವಳ ಜೊತೆ ದೈಹಿಕ ಸಂಬಂಧವನ್ನ ನಡೆಸಲು ರಾಜ ಬಲವಂತ ಮಾಡ್ತಾನೆ. ತಾನು ಮದುವೆಗೂ ಮುಂಚೆ ಹಾಕಿದ್ದ ಷರತ್ತನ್ನು ಕೌಶಿಕ ರಾಜ ಮರೆತಿದ್ದಾನೆ ಎಂದು ಅವನಿಗೆ ಮತ್ತೊಮ್ಮೆ ಅದನ್ನ ನೆನಪಿಸ್ತಾಳೆ. ಆದರೆ ರಾಜ ಕೋಪಗೊಂಡು ಅದನ್ನ ಕೇಳುವಂತ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಮಾತಿಗೆ ಮಾತು ಬೆಳೆದು ಮಹಾದೇವಿಯು ಪತಿಗೆ, ನೀನು ನನ್ನ ಷರತ್ತನ್ನು ಮೀರಿದ್ದೀಯಾ ಎಂದು ಹೇಳಿ ಅವನೊಂದಿಗೆ ಇರಲು ಇಷ್ಟವಾಗದೆ ಅಲ್ಲಿಂದ ಹೊರಡಲು ಮುಂದಾಗುತ್ತಾಳೆ. ಆಗ ಪತಿಯಾದಂತ ಕೌಶಿಕ ರಾಜ ಅವಳನ್ನ ಟೀಕಿಸೋದಕ್ಕೆ ಮುಂದಾಗ್ತಾನೆ. ನೀನು ಉಟ್ಟಿರುವ ಬಟ್ಟೆ ನನ್ನ ಸ್ವತ್ತು, ನೀನು ತೊಟ್ಟಿರುವ ಆಭರಣಗಳೂ ನನ್ನದೇ, ನೀನು ತಿನ್ನುವ ಅನ್ನ ಎಲ್ಲವೂ ನನ್ನದೇ, ಇದನ್ನ ಮರಿಬೇಡ, ಇದೆಲ್ಲವನ್ನ ಕೊಟ್ಟು ಹೋಗು ಎಂಬ ಮಾತುಗಳನ್ನ ಆಡ್ತಾನೆ. ಪತಿಯ ಮಾತುಗಳನ್ನ ಕೇಳಿ ದುಃಖದಿಂದಲೇ ಒಂದು ಕ್ಷಣವೂ ಯೋಚಿಸದೆ ಅಷ್ಟೇ ತಾನೆ ಎಂದು ಒಂದೊಮ್ಮೆ ನಕ್ಕಿ, ಶಿವನನ್ನೇ ಧರಿಸಿ ಜೀವಿಸುತ್ತಿರುವ ಈ ದೇಹಕ್ಕೆ ಬಟ್ಟೆ ಬರೆ ಆಭರಣಗಳು ಏತಕ್ಕೆ ಎಂದು ಅದೆಲ್ಲವನ್ನ ಕಳಚಿ ಬೆತ್ತಲಾಗಿ ಅವನ ಮುಂದೆ ನಿಂತು, ಇಂದಿನಿಂದ ನನಗೆ ನಿನ್ನ ಸಂಬಂಧವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟಳು. ಬೆತ್ತಲಾಗಿ ಹೋಗುತ್ತಿರುವ ಮಹಾದೇವಿಗೆ ಎಲ್ಲೋ ಹುಚ್ಚು ಹಿಡಿದಿರಬೇಕು ಎಂದು ಪತಿ ಕೌಶಿಕರಾಜನು ಕೂಡ ಅವಳನ್ನ ತಡೆಯಲು ಹೋಗಲಿಲ್ಲ. ಹೀಗೆ ಅರಮನೆಯನ್ನ ಬಿಟ್ಟು ಗಂಡನನ್ನ ತೊರೆದು ಚೆನ್ನಮಲ್ಲಿಕಾರ್ಜುನನಾದ ಶಿವನನ್ನ ಹುಡುಕಲು ಶ್ರೀಶೈಲದ ಕಡೆಗೆ ಹೊರಟಳು.
ಮಹಾದೇವಿಗೆ ಶಿವನ ಮೇಲಿದ್ದ ಭಕ್ತಿಗೆ ಶಿವನ ಅದ್ಭುತದಿಂದ ಮಹಾದೇವಿಯ ಮೈಯೆಲ್ಲ ಕೂದಲು ಅಥವಾ ರೋಮದಿಂದಲೇ ಮುಚ್ಚಲ್ಪಟ್ಟಿತು. ಹೀಗೆ ದಾರಿಯಲ್ಲಿ ಸಾಗುವಾಗ ಅಲ್ಲೇ ಇದ್ದ ಅನುಭವ ಮಂಟಪಕ್ಕೆ ಮಹಾದೇವಿ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಶಿವಶರಣರು, ಜ್ಞಾನಿಗಳೇ ಇದ್ರು. ಬಸವಣ್ಣ ಸ್ಥಾಪಿಸಿದ ಆ ಮಂಟಪಕ್ಕೆ ಅಲ್ಲಮ ಪ್ರಭುಗಳೇ ಅಧ್ಯಕ್ಷರಾಗಿದ್ರು. ಬಟ್ಟೆಯನ್ನ ಧರಿಸದೆ ಬಂದಿದ್ದ ಮಹಾದೇವಿಯನ್ನ ಕಂಡು ಎಲ್ಲರೂ ಸಂಕೋಚಪಟ್ಟರು. ಆಗ ಮಹಾದೇವಿಯ ಆ ವೇಷವನ್ನ ಕಂಡು, ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನು ಈ ರೀತಿ ವಸ್ತ್ರವನ್ನ ಧರಿಸದೇ ಇರುವುದನ್ನ ಕಂಡು ಇಲ್ಲಿನ ಶರಣರು, ಪುರುಷರು ಆಕರ್ಷಿತರಾಗುವುದಿಲ್ಲವೇ ಎಂದು ಕೇಳುತ್ತಾರೆ. ಆಗ ಮಹಾದೇವಿಯು, ನಾನು ನನ್ನ ತನು ಮನ ಎಲ್ಲವನ್ನೂ ಶಿವನಿಗೆ ಅರ್ಪಿಸಿರುವಾಗ ಶರಣರು ನನ್ನೆಡೆಗೆ ಆಕರ್ಷಿತರಾದರೆ ಅದು ನನ್ನ ತಪ್ಪು ಹೇಗೆ ಆಗುತ್ತದೆ ಎಂದು ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿ ಆಕೆಯ ಶಿವಭಕ್ತಿಗೆ ಎಲ್ಲರೂ ತಲೆಬಾಗಿದರು. ಹಾಗೆ ಎಲ್ಲರೂ ಆ ಸಭೆಯಲ್ಲಿ ಮಹಾದೇವಿಯನ್ನ ಗೌರವದಿಂದ ಅಕ್ಕ ಎಂದು ಕರೆಯುತ್ತಾರೆ. ಅಂದಿನಿಂದ ಅವಳ ಹೆಸರು ಅಕ್ಕ ಮಹಾದೇವಿಯಾಗಿ ಬದಲಾಯಿತು. ಅಕ್ಕ ಎಂದರೆ ಮತ್ತೊಂದು ರೀತಿಯಲ್ಲಿ ತಾಯಿ ಎಂಬ ಅರ್ಥವನ್ನ ಕೊಡುತ್ತೆ. ನಂತರ ಅಲ್ಲಿಂದ ಶ್ರೀಶೈಲದ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಹೀಗೆ ಶ್ರೀಶೈಲದ ಒಂದು ಅರಣ್ಯದ ಗುಹೆಯಲ್ಲಿ ಶಿವನ ತಪಸ್ಸಿಗೆ ಕುಳಿತು ಬಿಡ್ತಾಳೆ. ಅಕ್ಕ ಮಹಾದೇವಿಯ ಹಲವಾರು ವರ್ಷಗಳ ತಪಸ್ಸಿಗೆ ಮೆಚ್ಚಿ ಶಿವನು ದರ್ಶನವನ್ನ ಕೊಡ್ತಾನೆ ಅಂತನೂ ಕೂಡ ಹೇಳಲಾಗುತ್ತೆ. ಕೊನೆಗೂ ತನ್ನ ಚಿಕ್ಕ ವಯಸ್ಸಿನಲ್ಲೇ ಅಕ್ಕ ಮಹಾದೇವಿಯು ಶಿವನಲ್ಲಿ ಲಿಂಗೈಕ್ಯವಾದಳು. ಆಗ ಸಾವನ್ನಪ್ಪಿದ ಆಕೆಯ ದೇಹದಿಂದ ಕಾಂತಿಯುಕ್ತ ಬೆಳಕು ಹೊರಹೊಮ್ಮುತ್ತಿತ್ತು ಮತ್ತು ಅವಳಿದ್ದ ಇಡೀ ಗುಹೆಯು ವಿಭೂತಿ ಪರಿಮಳದಿಂದ ತುಂಬಿತ್ತು. ಅದಲ್ಲದೆ ಆಕೆಯ ದೇಹದ ಸುತ್ತಲೂ ಹೂವಿನ ರಾಶಿಯೇ ತುಂಬಿತ್ತು. ಅಷ್ಟು ದೈವ ಶಕ್ತಿಯನ್ನ ಹೊಂದಿದ್ದಳು ಅಕ್ಕ ಮಹಾದೇವಿ. ಹುಟ್ಟಿದ್ದು ಒಬ್ಬಳೇ ಮಗಳೇ ಆದರೂ ತನ್ನಿಷ್ಟದಂತೆ ಮದುವೆಯಾಗಲಿಲ್ಲ. ಮದುವೆಯಾದ ಪತಿಯು ಅವಳನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಅವಳ ಸೌಂದರ್ಯವೇ ಅವಳಿಗೆ ಶಾಪವಾಗಿ ಬದಲಾಯಿತು. ಕೊನೆಗೆ ಅರಮನೆಯನ್ನ ಬಿಟ್ಟು ಆಭರಣಗಳ ಮೇಲೆ ಆಸೆಯಿಲ್ಲದೆ ಪತಿಯಿಂದ ದೂರವಾಗಿ ದೇವರನ್ನ ಹುಡುಕುತ್ತಾ ಹೊರಟಂತ ಅಕ್ಕ ಮಹಾದೇವಿಯ ಈ ಕಥೆಯನ್ನ ಕೇಳಿದ್ರೆ ಭಗವಂತನ ಮೇಲೆ ಭಕ್ತಿ ಎಂಬುದು ಹೇಗಿರಬೇಕು ಅನ್ನೋದನ್ನ ತಿಳಿಯಪಡಿಸುತ್ತೆ. ಅಕ್ಕ ಮಹಾದೇವಿಯ ಈ ಕಥೆಯನ್ನ ಕೇಳಿ ನಿಮ್ಗೇನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.